ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೌಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟ್ ನೀವು ಒಂದು ಪಾತ್ರೆನ ತೊಗೋಬೇಕಾಗತ್ತೆ. ಪಲ್ಯ ಮಾಡೋದಕ್ಕೆ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಪಲ್ಯ ಮೇಲ್ಗಡೆ ತೇಲುತ್ತೆ. ಸೊ ಹಾಗಾಗಿ ಒಗ್ಗರಣೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಫಸ್ಟು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಣ್ಣೆ ಕಾಯಬೇಕಾಗತ್ತೆ. ಎಣ್ಣೆ ಕಾಯ್ದ ಮೇಲೆ ಬೇಕಂದರೆ ನೀವು ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಡೆಯುತ್ತೆ. ಸೊ ನನಗೆ ಎಣ್ಣೆ ಇವಾಗ ಕಾದಿದೆ. ಸೊ ಫಸ್ಟ್ ಇವಾಗ ನಾನು ಹಾಕೋದು ಸಾಸಿವೆಯನ್ನು ಹಾಕಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕಿದ್ರೆ ಸಾಕು, ಜಾಸ್ತಿ ಸಾಸಿವೆ ಹಾಕೋದು ಬೇಡ. ಓಕೆ, ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ಅದಕ್ಕೆ ನೀವು ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ಹಾಕೋಬೇಕಾಗುತ್ತೆ. ಸಾಸಿವೆ ಜೀರಿಗೆ ಎರಡೂ ಒಂದು ಸ್ವಲ್ಪ ಚಟಪಟ ಅಂದ ನಂತರ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಓಕೆನಾ. ಈರುಳ್ಳಿ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನಡೆಯುತ್ತೆ, ಯಾಕಂದರೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನೀವು ಹುರ್ಕೊಳ್ಬೇಕಾಗುತ್ತೆ. ಸೊ ನಾನು ಫಸ್ಟೇ ಕರಿಬೇವು ಯಾಕೆ ಹಾಕಲಿಲ್ಲ ಅಂದರೆ, ಫಸ್ಟೇ ಕರಿಬೇವು ಹಾಕಿದೆ ಅಂದರೆ ಈರುಳ್ಳಿಗಿಂತ ಮುಂಚೆನೇ ಹಾಕಿದ್ರೆ ಚಟಪಟ ಅಂತ ಸಿಗೋದು ಮೈಮೇಲೆ ಬರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಕರಿಬೇವು ಹಾಕಲಿಲ್ಲ. ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಕರಿಬೇವನ್ನು ಹಾಕ್ಕೊಂಡೆ. ಆ್ಯಂಡ್ ಆಮೇಲೆ ಹಾಕೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸ್ವಲ್ಪ ಈ ರೀತಿ ಟ್ರೈ ಮಾಡ್ಬೋದು. ಓಕೆ, ನಾನಿವಾಗ ಕರಿಬೇವು ಮತ್ತು ಈರುಳ್ಳಿ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಅದೊಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ತುಂಬ ಹೈ ಫ್ಲೇಮ್ ಆದರೆ ಹೊತ್ತು ಬಿಡುತ್ತೆ ಈರುಳ್ಳಿ. ಸೊ ಅವಾಗ ನಮಗೆ ಕರಿ ಆಗುತ್ತೆ ಆ್ಯಂಡ್ ಅದು ಸರಿ ಬರಲ್ಲ ಅದರ ಟೇಸ್ಟು. ಸೊ ಹಾಗಾಗಿ ಇವಾಗ ನಾನು ಸ್ವಲ್ಪ ಟರ್ಮರಿಕನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟರ್ಮರಿಕ್ ಇವಾಗಲೇ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ, ಅದು ಆಮೇಲೆ ಹಾಕೋದ್ರಿಂದ ಒಂದು ಸ್ವಲ್ಪ ಹಸಿ ಮದ ಅಂತ ಅನಿಸುತ್ತೆ ನನಗೆ. ಸೊ ಈ ಒಗ್ಗರಣೆನೇ ಹಾಕೋದ್ರಿಂದ ಅದರ ಒಂದು ಏನಂತೀವಿ ಫ್ಲೇವರ್ ಇರುತ್ತಲ್ವ, ನಮಗೆ ಗೊತ್ತಾಗಲ್ಲ. ಇದರಲ್ಲಿ ಆ ಫ್ಲೇವರ್ ಹೋಗಿಬಿಡುತ್ತೆ, ಬರೀ ಕಲರ್ ಅಷ್ಟೇ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಯಾಕೆ ಹಾಕ್ತೀವಿ ಅಂದರೆ, ಒಂದು ಸ್ವಲ್ಪ ನಮಗೆ ಹುಳಿ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹುಣಸೆ ಹಣ್ಣಿನ ರಸನ ಕೂಡ ಹಾಕೊಬೋದು. ಅದಿಲ್ಲ ಅಂದರೆ ಇದಿಲ್ಲ ಅಂದರೆ ಅದನ್ನು ಎರಡನ್ನೂ ಹಾಕೊಬೋದು. ಓಕೆ, ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ತೊಳೆದು ಹುರಿದು ಇಟ್ಕೊಂಡಿರುವಂತಹ ಕ್ಲಸ್ಟರ್ ಬೀನ್ಸ್ ಅಂದರೆ ಚೌಳೆಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ನಾನು ಚೌಳೆಕಾಯಿನ ತೊಳೆದಿದ್ದೀನಿ, ನೀಟಾಗಿ ತೊಳೆದ್ಬಿಟ್ಟು ಹುರಿದಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಬೀಳೋ ರೀತಿ ಮಾಡಿಕೊಂಡು ಹಂತದವರೆಗೂ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಖಾರ ನಮ್ಗೆ ಎಷ್ಟು ಬೇಕು, ನೀವು ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ, ಇಲ್ಲ ನಾನು ಕಡಿಮೆನೇ ತಿಂತೀನಿ ಅಂದರೆ ಕಡಿಮೆ ಖಾರ ಹಾಕ್ಕೊಂಡು ಮಾಡ್ಕೊಬೋದು. ನಿಮ್ಮ ಮೇಲೆ ಡಿಪೆಂಡ್, ಖಾರ ಹೇಗೆ ತಿಂತಾರೋ ಅವ್ರ ಮೇಲೆ ಹಾಕ್ಕೊಬೋದು. ನಮ್ಮ ಖಾರ ಒಂದು ಸ್ವಲ್ಪ ಮೀಡಿಯಮ್ ತಿನ್ನೋದ್ರಿಂದ ಸೊ ನಾನು ಇಷ್ಟ ಹಾಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಒಮ್ಮೆ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಾದರೆ ಮತ್ತೆ ಆ್ಯಡ್ ಮಾಡಿದ್ರಂತೆ. ಓಕೆ, ಇವಾಗ ನಾನು ಒಬ್ಬೊಬ್ಬರು ಸಕ್ಕರೆನೇ ಹಾಕ್ತಾರೆ, ಒಬ್ಬೊಬ್ಬರು ಬೆಲ್ಲನ ಹಾಕ್ತಾರೆ. ನಾನು ಆಲ್ಮೋಸ್ಟ್ ಸಕ್ಕರೆನೇ ಹಾಕೋದು. ಸೊ ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲ ಕೂಡ ನೀವು ಹಾಕ್ಕೊಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇದನ್ನು ಒಂದು 2 ನಿಮಿಷ ನೀರು ಹಾಕದೆ ಹಾಗೆ ನೀವು ತಿರುಗಬೇಕು. ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇರಲೇಬಾರ್ದು. ಇವಾಗಂತೂ ಹೈ ಫ್ಲೇಮಲ್ಲಿ ಇರಲೇಬಾರ್ದು, ಲೋ ಫ್ಲೇಮಲ್ಲಿ ಇರಬೇಕು. ಒಂದು 2 ನಿಮಿಷನಾದರೂ ಅಟ್ಲೀಸ್ಟ್ ಇದನ್ನು ತಿರುಗಬೇಕು. ಇದ್ರ ಒಂದು ಏನಂತೀವಿ, ಈ ರೀತಿ ನೀವು ಪಲ್ಯ ಮಾಡೋದ್ರಿಂದ ಆ ಪಲ್ಯದ ಟೇಸ್ಟೇ ಒಂಥರ ಬೇರೆ ಬರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ 2 ನಿಮಿಷ ನಾನು ತಿರ್ಸ್ಕೊಂಡಿದ್ದೀನಿ ನೋಡಿ, ಬಿಡದೆ ತಿರುಗಿಸಿ, ಯಾಕಂದರೆ ನಾವು ನೀರು ಹಾಕಿರೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕಿರ್ತೀವಿ. ಸೊ ಹಾಗಾಗಿ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ನಾನಿವಾಗ 2 ನಿಮಿಷ ಈ ರೀತಿ ತಿರ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿವಾಗ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ಚೌಳೆಕಾಯಿ ಪಲ್ಯಗೆ ನೀರನ್ನು ನಾವು ಜಾಸ್ತಿ ಹಾಕ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ಅದರ ಟೇಸ್ಟ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದರೆ ನೀವು ಚೌಳಿಕಾಯಿ ಕುದಿಬೇಕಲ್ವ. ಸೊ ಹಾಗಾಗಿ 1 ಕಪ್ಪಷ್ಟು ಮಾತ್ರ ನನಗೆ ಇವಾಗ ಹಾಕ್ಕೊಂಡು ಮೇಲ್ಗಡೆ ಮುಚ್ಚಿದ್ದೆ. ಇದನ್ನು ಒಂದು 5 to 6 ಮಿನಿಟ್ಸ್ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ, ಪರವಾಗಿಲ್ಲ. ನಾನಿವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ದೆ. ನನಗೆ ಸ್ವಲ್ಪ ಇದು ಅಂತ ಅನಿಸಿದ್ರಿಂದ ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊಂಡೆ. ಮತ್ತೆ ಕೆಳಗೆ ಮೇಲೆ ಮಾಡಿಕೊಂಡೆ, ಯಾಕಂದರೆ ನಾವು ಮುಚ್ಚಿರ್ತೀವಲ್ವ.
ಸೊ ಕೆಳಗಡೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಪದೇ ಪದೇ ಇದನ್ನು ಕೈ ಆಡಿಸಿ ನೋಡ್ತಾ ಇರಬೇಕು ಕುದ್ದಿದೆಯಾ ಇಲ್ವಾ ಅಂತ. ಓಕೆ, ನಾನಿವಾಗ 5 to 6 ಮಿನಿಟ್ಸ್ ಇದನ್ನು ಕುದಿಸಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ನಮ್ಮ ಪಲ್ಯ ರೆಡಿಯಾಗಿದೆ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ಇದನ್ನು ರೊಟ್ಟಿ ಜೊತೆ ತಿನ್ನೋಕ್ಕಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾನಿವಾಗ ರೊಟ್ಟಿ ಜೊತೆ ತಿಂತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಆ್ಯಂಡ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೆಕ್ಸ್ಟ್ ಯಾವ್ಯಾವ ರೀತಿ ವೀಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.